ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯಲ್ಲಿ 40,000 ಕೋಟಿ ಬೃಹತ್ ನಕಲಿ ಓಸಿ ಮತ್ತು ಸಿಸಿ ಹಗರಣವನ್ನು ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಬಯಲಿಗೆಳೆದಿದ್ದಾರೆ. ಜೊತೆಗೆ ಇಡೀ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಹಾಗೂ ಇಡಿಗೆ ದಾಖಲೆ ಸಮೇತ ಕೊಟ್ಟು ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾದರೆ ಏನಿದು ಹಗರಣ? ಯಾವೆಲ್ಲ ಹಗರಣಗಳ ಮಾಹಿತಿ ಲಭ್ಯವಾಗಿದೆ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಸ್ವತಃ ಎನ್ಆರ್ ರಮೇಶ್ ಅವರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಈಗ ಜಿಬಿಎ ಮುಖ್ಯ ಕಚೇರಿಯ ಬಳಿ ಇದ್ದೇವೆ. ಬಹಳ ದೊಡ್ಡ ಟೇಬಲ್ ಹಾಕಿದ್ದಾರೆ. 9,000 ಪುಟಗಳ ದಾಖಲೆ ನಾವಿಲ್ಲಿ ಕಾಣ್ಬೋದಾಗಿದೆ. 1 ಪುಟ ಅಲ್ಲ, 2 ಪುಟ ಅಲ್ಲ, 9,000 ಪುಟಗಳ ದಾಖಲೆಗಳನ್ನು ಇಟ್ಕೊಂಡು ಎನ್ಆರ್ ರಮೇಶ್ ಅವರು ಬಹಳ ದೊಡ್ಡ ಭ್ರಷ್ಟಾಚಾರವನ್ನು ಹೊರ ತೆಗೆದಿರುವಂಥದ್ದು. 1 ಅಲ್ಲ 2 ಅಲ್ಲ, 40,000 ಕೋಟಿ ರೂಪಾಯಿ ಬೃಹತ್ ಹಗರಣವನ್ನು ಇವತ್ತು ಎಕ್ಸ್ಪೋಸ್ ಮಾಡಿರುವಂಥದ್ದು. ಅವರು ಯಾವುದೇ ವಿಷಯಗಳನ್ನು ಹೇಳಿದ ಸಂದರ್ಭದಲ್ಲೂ ದಾಖಲೆ ಸಮೇತವಾಗಿ ಬಯಲು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು OCCC ಅತಿ ದೊಡ್ಡ ಹಗರಣ. 40,000 ಕೋಟಿಗಳನ್ನು ನುಂಗಿ ನೀರು ಕುಡಿದಿರುವಂಥ GBA ಅಧಿಕಾರಿಗಳು, ಬಿಲ್ಡರ್ಗಳು, ಬಹಳ ದೊಡ್ಡ ನೆಟ್ವರ್ಕೇ ಇದೆ. ಇವೆಲ್ಲವನ್ನು ಅವರು ದಾಖಲೆ ಸಮೇತ ಇವತ್ತು ಎಕ್ಸ್ಪೋಸನ್ನು ಮಾಡಿರುವಂಥದ್ದು. ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ, ಇಡಿಗೂ ದೂರು ಕೊಟ್ಟಿದ್ದಾರೆ. ಈ ಪ್ರಕರಣದ ಒಳಾರ್ಥ ಏನು, ಯಾವ ರೀತಿ ಇವರು ಅಕ್ರಮ ಎಸಗಿದ್ದಾರೆ ಎಲ್ಲವನ್ನು ಕುರಿತಂತೆ ಎನ್ಆರ್ ರಮೇಶ್ ಅವ್ರನ್ನೇ ಕೇಳೋಣ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ತಾವು 9,000 ಪುಟಗಳ ಬಹಳ ದೊಡ್ಡ ಒಂದು ಹಗರಣವನ್ನು ಬಯಲು ಮಾಡಿರುವಂಥದ್ದು. ಈ ಒಂದು ಹಗರಣದ ಯಾವ ರೀತಿ ನಡೆದಿದೆ ಈ ಹಗರಣ ಅಂತ? ಪಾಲಿಕೆಯ 151 ವರ್ಷಗಳ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂಥ ಬೃಹತ್ ಪ್ರಮಾಣದ ಒಂದು ಬೃಹತ್ ಹಗರಣ, ಅದರಲ್ಲಿ ಮಹಾವಂಚನೆ ಹಗರಣ ನಡೆದಿರ್ತಕ್ಕಂಥದ್ದು. ಇವತ್ತು ಸುಮಾರು 9,700 ಪುಟಗಳ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಪಾಲಿಕೆಯ ನಗರ ಯೋಜನೆ ಇಲಾಖೆಯಲ್ಲಿ ಕುಳಿತು ಮಾಡಬಾರ್ದನ್ನು ಮಾಡಿರ್ತಕ್ಕಂಥ 255 ಮಂದಿ ಅಧಿಕಾರಿಗಳು ಪಾಲಿಕೆಗೆ ಮಾಡಿರುವಂಥ 40,000 ಕೋಟಿ ರೂಪಾಯಿಗಳು ಹೆಚ್ಚು ಮಹಾವಂಚನೆ ಹಗರಣ. ಅದರ ಜೊತೆಗೇ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕ್ರೆಡೈ ಮತ್ತು ಬ್ರಾಯ್ನ ಅಧಿಕೃತ 437 ಸದಸ್ಯ ಬಿಲ್ಡರ್ಗಳು ಮಾಡಿರ್ತಕ್ಕಂಥ 22 ಲಕ್ಷಕ್ಕೂ ಹೆಚ್ಚು ಬೆಂಗಳೂರಿನ ಅಮಾಯಕ ನಾಗರಿಕರಿಗೆ ಮಾಡಿರ್ತಕ್ಕಂಥ ಮಹಾವಂಚನೆ ಹಗರಣವನ್ನು ನಾನು ಇವತ್ತು ಬಯಲಿಗೆಳೆದಿರ್ತಕ್ಕಂಥದ್ದು. 2010 ಅನ್ನೊಂದು BBMP ಪ್ರಾರಂಭ ಆದ ನಂತರ 2024-25 14 ವರ್ಷಗಳ ಅವಧಿಯಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬೃಹತ್ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳಿಗೆ ನೀಡಿರ್ತಕ್ಕಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳ ಸಂಖ್ಯೆ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗಳ ಸಂಖ್ಯೆ, ಹಾಗೆ ನಕ್ಷೆ ಮಂಜೂರಾತಿ ಸಂಖ್ಯೆ ಎಷ್ಟು ಅಂತ ಹೇಳಿ ನಾನು RTIನಲ್ಲಿ ಕೇಳಿದಾಗ ಅವರು ಸಂಪೂರ್ಣ ದಾಖಲೆಗಳ ಸಹಿತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ 71,169 ಕಟ್ಟಡಗಳಿಗೆ ನಕ್ಷೆ ಮಂಜೂರಾತಿಯನ್ನು ಕೊಟ್ಟಿದ್ದರೆ 4,381 ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗಳು ಅಂದರೆ ಪ್ರಾರಂಭಿಕ ಪ್ರಮಾಣ ಪತ್ರವನ್ನು, ಹಾಗೆ 4,587 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಅಂದರೆ ಸ್ವಾಧೀನಾನುಭವ ಪತ್ರಗಳನ್ನು ಕೊಟ್ಟಿದ್ದೀವಿ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 13-14 ವರ್ಷಗಳ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 50ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೇ ಸುಮಾರು 25,000ಕ್ಕೂ ಹೆಚ್ಚು. ಅದರಲ್ಲಿ 22 ಲಕ್ಷಕ್ಕೂ ಹೆಚ್ಚು ಯೂನಿಟ್ಗಳನ್ನು ಇರ್ತಕ್ಕಂಥದ್ದು. ನಾನು 49 ಅಥವಾ ಅದಕ್ಕಿಂತಲೂ ಕಡಿಮೆ ಇರ್ತಕ್ಕಂಥ ಯೂನಿಟ್ಗಳು ಹೊಂದಿರತಕ್ಕಂಥ ಅಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡಿಲ್ಲ. ಅದನ್ನೂ ಮಾತಾಡೋದಾದರೆ ಇದರ ಪ್ರಮಾಣ ಇನ್ನೂ ದುಪ್ಪಟ್ಟಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಾಗಿ 25,000ಕ್ಕೂ ಹೆಚ್ಚು 50 ಯೂನಿಟ್ಗಳನ್ನು ಹೊಂದಿರತಕ್ಕಂಥ ಅಪಾರ್ಟ್ಮೆಂಟ್ಗಳು, ಹಾಗೆ 1,10,000ಕ್ಕೂ ಹೆಚ್ಚು ಕೈಗಾರಿಕಾ ಕಟ್ಟಡಗಳು, ಸುಮಾರು 540 ಸ್ಟಾರ್ ಹೋಟೆಲ್ಗಳು, ಹಾಗೆ ಸುಮಾರು 2,850 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಹಾಗೆ 1,350 ಕಲ್ಯಾಣ ಮಂಟಪಗಳು, 98 ಟೆಕ್ ಪಾರ್ಕ್ಸು, ಹಾಗೆ 3,876 IT ಕಂಪ್ನಿಗಳು, 103 ಬಯೋಟೆಕ್ನಾಲಜಿ ಕಂಪ್ನಿಗಳು, 217 ಮಾಲ್ಸು ಮಲ್ಟಿಪ್ಲೆಕ್ಸ್ಗಳು. ಈ ರೀತಿ BBMP ವ್ಯಾಪ್ತಿಯಲ್ಲಿ ಅಂದರೆ ಈಗಿನ GBA ವ್ಯಾಪ್ತಿಯಲ್ಲಿ 1,50,000ಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳು ನಿರ್ಮಾಣ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ 4,587 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಮಾತ್ರ ಅಂತಂದರೆ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು 95% 97% ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಇವರು ಕೊಟ್ಟಿರ್ತಕ್ಕಂಥದ್ದು ನಕಲಿ ಆಗಿರ್ತಕ್ಕಂಥದ್ದು ಅನ್ನೋದು ಅತ್ಯಂತ ಸ್ಪಷ್ಟವಾಗ್ತದೆ. ಹಾಗಾಗಿ ಇಲ್ಲಿ ನಗರ ಯೋಜನಾ ಇಲಾಖೆ ಪಾಲಿಕೆಯ 17 ಇಲಾಖೆಗಳ ಪೈಕಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಇಲಾಖೆಯನ್ನು ಕುಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ದಾಖಲೆಗಳನ್ನು ಸಂಗ್ರಹ ಮಾಡಿ
ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಜೊತೆಗೆ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ಒಂದು ನಗರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎಲ್ಲದರದ್ದು ಛಾಯಾಚಿತ್ರಗಳ ಜೊತೆಗೆ ಮಾಹಿತಿಗಳ ಜೊತೆಗೆ ಇವತ್ತು ನಾನು 9700 ಪುಟಗಳನ್ನು ಹೆಕ್ಕಿ ತೊಗೊಂಬಂದು ಇವತ್ತು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟು ಸೇರಿದ ಹಾಗೆ ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ, ವಂಚನೆ, ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಇವಿಷ್ಟು NR ರಮೇಶ್ ಅವ್ರ ಮಾತು. ಅವ್ರು ಎಕ್ಸ್ಪೋಸ್ ಅಂತೂ ಮಾಡಿದ್ದಾರೆ, ಬಹಳ ದೊಡ್ಡ ಹಗರಣವನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಈಗ ಆ್ಯಕ್ಷನ್ ತೆಗೆದುಕೊಳ್ಬೇಕಾದಂಥ ಸರತಿ ಬಂದಿರುವಂಥದ್ದು DCM DK ಶಿವಕುಮಾರ್ ಅವರು. ಸರ್ಕಾರ, ಲೋಕಾಯುಕ್ತ, ಇಡಿ ಇವರು ಆ್ಯಕ್ಷನ್ ತೆಗೆದುಕೊಳ್ತಾರಾ? ಈ ಎಲ್ಲ ಏನು ಬಿಲ್ಡರ್ಗಳಿದ್ದಾರೆ, ಅವ್ಯವಹಾರ ಬ್ಯಾಂಕ್ ಅಧಿಕಾರಿಗಳಿದ್ದಾರೆ, ನಗರ ಯೋಜನೆ ಅಧಿಕಾರಿಗಳಿದ್ದಾರೆ, ಇವರನ್ನೆಲ್ಲ ಜೈಲಿಗಟ್ಟುವ ಕೆಲಸವನ್ನು ಮಾಡ್ತಾರಾ ಅಂತದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಸನ್ನ ದೇವ್ನು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.